BA BSc ಮತ್ತು ಇನ್ನಿತರ ಎಲ್ಲ ಪದವಿ ವಿದ್ಯಾರ್ಥಿಗಳ 2ನೇ ಸೆಮಿಸ್ಟರ್ನ ಕಡ್ಡಾಯ ಪತ್ರಿಕೆಯಾದ ಅಂದರೆ AECC ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕಂಪಲ್ಸರಿ ಕೋರ್ಸ್ ಇದರ ವಿಷಯ ಪರಿಸರ ಅಧ್ಯಯನ. ಇದರ ಒಟ್ಟು ಅಂಕಗಳು 50 ಇದ್ದು ಇದರಲ್ಲಿ 30 ವಿವರಣಾತ್ಮಕ ಪ್ರಶ್ನೆಗಳನ್ನು ಹೊಂದಿರುವ ಪ್ರಶ್ನೆಗಳು ಮತ್ತು 20 ಆಂತರಿಕ ಅಂಕಗಳಿವೆ. ಈ ಮಾದರಿಯು ಕೆಲವೊಂದು ವಿಶ್ವವಿದ್ಯಾಲಯಗಳ ಕಾಲೇಜುಗಳಲ್ಲಿ ಇದೆ. ಇದರ ಪರೀಕ್ಷಾ ಅವಧಿಯು 1 ಗಂಟೆ 30 ನಿಮಿಷದ್ದಾಗಿದ್ದು ಈ ಪ್ರಶ್ನೆ ಪತ್ರಿಕೆಯಲ್ಲಿ ವಿಭಾಗ ಎ ಮತ್ತು ವಿಭಾಗ ಬಿ ಎಂದು 2 ಭಾಗಗಳಿವೆ. ವಿಭಾಗ ಎದಲ್ಲಿ 2 ಅಂಕದ ಪ್ರಶ್ನೆಗಳಿದ್ದು ಇವುಗಳು 7 ಇರುತ್ತವೆ. ಇವುಗಳಲ್ಲಿ ನೀವು ಬೇಕಾದ 5 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. 5 into 2 10 ಮಾರ್ಕ್ಸ್. ಇನ್ನು ವಿಭಾಗ ಬಿಯಲ್ಲಿ 5 ಅಂಕದ ಪ್ರಶ್ನೆಗಳಿದ್ದು ಇದರಲ್ಲಿ 6 ಪ್ರಶ್ನೆಗಳಿರುತ್ತವೆ. ನಿಮಗೆ ಬೇಕಾದ 4 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. 4 into 5 20 ಮಾರ್ಕ್ಸ್. ಈಗೊಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ವಿಭಾಗ ಎ ಪ್ರತಿಯೊಂದಕ್ಕೆ 50 ಶಬ್ದಗಳು ಮೀರದಂತೆ ಬೇಕಾದ 5ಕ್ಕೆ ಉತ್ತರಿಸಿರಿ. ಪ್ರಶ್ನೆ 1. ಪರಿಸರ ಅಧ್ಯಯನ ಎಂದರೇನು? ಪರಿಸರ ಅಧ್ಯಯನ ಜೀವವಿಜ್ಞಾನ, ಸಮಾಜ ವಿಜ್ಞಾನ, ಭೂವಿಜ್ಞಾನ ಮತ್ತು ಪ್ರಕೃತಿ ವಿಜ್ಞಾನಗಳ ಜ್ಞಾನ, ವಿಚಾರ, ದೃಷ್ಟಿಕೋನಗಳನ್ನು ಸಂಯೋಜಿಸಿ ಅಂದರೆ ಕೂಡಿಸಿ ಮಾನವ ಮತ್ತು ಇತರ ಜೀವಿಗಳ ನಡುವಿನ ಸಂಬಂಧ ಅಲ್ಲದೆ ಈ ಎಲ್ಲ ಜೀವ ಸಮೂಹಗಳು ಮತ್ತು ಅವುಗಳನ್ನು ಆವರಿಸಿದ ಪರಿಸರ ಅಂದರೆ ಭೌತಿಕ ಅಂಶಗಳು ಇವುಗಳ ನಡುವಿನ ಅಂತರ್ಕ್ರಿಯೆ ಅಂದರೆ ಕೊಡುವುದು ಮತ್ತು ತೆಗೆದುಕೊಳ್ಳುವುದು ಮತ್ತು ಅವುಗಳ ನಡುವಿನ ಪಾರಸ್ಪರಿಕ ಪ್ರಭಾವ ಮತ್ತು ಸಂಬಂಧವನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವ ಬಹುಶಾಸ್ತ್ರೀಯ ಅಂದರೆ ಮೇಲೆ ಹೇಳಿರುವಂತೆ ಹಲವಾರು ಶಾಸ್ತ್ರಗಳನ್ನು ಹೊಂದಿರುವ ಅಧ್ಯಯನವೇ ಪರಿಸರ ಅಧ್ಯಯನವಾಗಿದೆ. ಪ್ರಶ್ನೆ 2. ಜೀವ ಪರಿಸರ ವ್ಯವಸ್ಥೆ ಎಂದರೇನು? ಜೀವ ಪರಿಸರ ವ್ಯವಸ್ಥೆ ಇದಕ್ಕೆ ಇಂಗ್ಲಿಷ್ನಲ್ಲಿ ಇಕೋಸಿಸ್ಟಮ್ ಎಂದು ಕರೆಯುವರು. ಅಂದರೆ ಇಕೋ ಎಂಬುದು ಗ್ರೀಕ್ ಪದದಿಂದ ಬಂದಿದೆ. ಗ್ರೀಕ್ ಭಾಷೆಯಲ್ಲಿ ಇಕೋ ಎಂದರೆ ಮನೆ ಎಂದರ್ಥ. ಅಂದರೆ ಮನೆಯ ಅಥವಾ ಜೀವಿಗಳಿರುವ ಪರಿಸರ. ಅಂದರೆ ಎಲ್ಲ ಜೀವಿಗಳಿಗೂ ಈ ಪರಿಸರವು ಮನೆಯಾಗಿದೆ. ಇಕೋಸಿಸ್ಟಮ್ ಎಂಬ ಪದಕ್ಕೆ ಕನ್ನಡದಲ್ಲಿ ಸರಿ ಸಮಾನಾದ ಪದ ಜೀವ ಪರಿಸರ ವ್ಯವಸ್ಥೆ. ಇನ್ನು ಇದರ ಅರ್ಥವನ್ನು ನೋಡಿದಾಗ ವಿವಿಧ ಪ್ರಕಾರದ ವಿವಿಧ ಸ್ವರೂಪದ ತೆರೆದ ಪ್ರದೇಶಗಳಲ್ಲಿ ಸ್ಥಿರತೆ ಹೊಂದಿರುವ ಅಂದರೆ ಅಲ್ಲಿರುವ ಪರಿಸರಕ್ಕೆ ಹೊಂದಿಕೊಂಡು ಬದುಕುವಂಥ ಜೈವಿಕ ಮತ್ತು ಅಜೈವಿಕ ಅಂದರೆ ಅಲ್ಲಿರುವಂಥ ಭೂಸ್ವರೂಪ, ಭೂರಚನೆ, ವಾಯುಗುಣ, ಜಲರಾಶಿ ಇನ್ನೂ ಮುಂತಾದವುಗಳನ್ನು ಒಳಗೊಂಡಿರುವ ಪ್ರತ್ಯೇಕವಾದ ಒಂದು ಭೌತಿಕ ವ್ಯವಸ್ಥೆಯೇ ಜೀವ ಪರಿಸರ ವ್ಯವಸ್ಥೆಯಾಗಿದೆ. ಪ್ರಶ್ನೆ 3. ಪುನರ್ನವೀಕರಣ ಸಂಪನ್ಮೂಲ ಎಂದರೇನು? ಪುನರ್ನವೀಕರಣ ಸಂಪನ್ಮೂಲ ಒಮ್ಮೆ ಉತ್ಪಾದಿಸಿದ ಮೇಲೆ ಅವುಗಳನ್ನು ಪುನಃ ನವೀಕರಿಸಿ ದೀರ್ಘಕಾಲ ಉಪಯೋಗಿಸಬಹುದಾದ ಸಂಪನ್ಮೂಲಗಳಿಗೆ ಪುನರ್ನವೀಕರಣ ಸಂಪನ್ಮೂಲಗಳು ಎನ್ನುವರು. ಉದಾಹರಣೆಗೆ ಸೌರಶಕ್ತಿ, ಅರಣ್ಯಗಳು, ವನ್ಯಜೀವಿ, ಪವನ ವಿದ್ಯುತ್, ಜೈವಿಕ ಶಕ್ತಿ, ಜಲಶಕ್ತಿ, ಉಬ್ಬರವಿಳಿತ ಶಕ್ತಿ ಇನ್ನೂ ಮುಂತಾದವು. ಇವುಗಳನ್ನು ಎಷ್ಟು ಬಳಸಿದರೂ ಬರಿದಾಗುವುದಿಲ್ಲ. ಇವು ಪುನರ್ ನವೀಕರಣಗೊಳ್ಳುತ್ತಲೇ ಇರುತ್ತವೆ. ಪ್ರಶ್ನೆ 4. ಜೀವ ವೈವಿಧ್ಯತೆಯ ಸಂರಕ್ಷಣೆ ಎಂದರೇನು? ಜೀವ ವೈವಿಧ್ಯತೆಯ ಸಂರಕ್ಷಣೆ ಬಹುತೇಕ ಈ ಪರಿಸರದಲ್ಲಿರುವ ಸಸ್ಯ, ಪ್ರಾಣಿ ಮತ್ತು ಸೂಕ್ಷ್ಮ ಜೀವಿಗಳು ಯಾವುದೇ ಮಧ್ಯಸ್ಥಿಕೆ ಅಂದರೆ ಸಹಾಯವಿಲ್ಲದೆ ತಮ್ಮಷ್ಟಕ್ಕೆ ತಾವೇ
ಸಂರಕ್ಷಿಸಿಕೊಳ್ಳಬಲ್ಲವು. ಆದರೆ ನೈಸರ್ಗಿಕ ಪರಿಸರವು ನಿರಂತರವಾಗಿ ಮಾರ್ಪಾಡು ಅಥವಾ ಬದಲಾವಣೆಗೊಳ್ಳುತ್ತಲೇ ಇರುವುದರಿಂದ, ಅಂದರೆ ನೈಸರ್ಗಿಕವಾಗಿ ಮಾನವ ಕರ್ತುಗಳಿಂದ ಉಂಟಾಗುವ ಅರಣ್ಯನಾಶ, ವನ್ಯಜೀವಿ ಬೇಟೆಗಾರಿಕೆ, ಮಾನವ ವನ್ಯಜೀವಿ ಸಂಘರ್ಷ ಮುಂತಾದ ಕಾರಣಗಳಿಂದ ಅವುಗಳ ಅಂದರೆ ಜೀವಿಗಳ ಉಳಿಯುವಿಕೆ ಮತ್ತು ಜೀವ ವೈವಿಧ್ಯದ ರಕ್ಷಣೆಯೇ ಜೀವ ವೈವಿಧ್ಯತೆಯ ಸಂರಕ್ಷಣಾ ಅಥವಾ ಸಂರಕ್ಷಣೆಯಾಗಿದೆ. ಪ್ರಶ್ನೆ 5. ಸ್ಥಳೀಯ ಸ್ಥಿತಿಯಲ್ಲಿನ ಜೀವಿಗಳು ಎಂದರೇನು? ಸ್ಥಳೀಯ ಸ್ಥಿತಿಯಲ್ಲಿನ ಜೀವಿಗಳು ಯಾವುದೇ ಜೀವಜಾತಿ, ಸಸ್ಯ ಅಥವಾ ಪ್ರಾಣಿಗಳು ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿದ್ದರೆ ಅದನ್ನು ಸ್ಥಳೀಯ ಸ್ಥಿತಿಯಲ್ಲಿನ ಜೀವಿಗಳು ಎಂದು ಕರೆಯುತ್ತಾರೆ. ಇವು ಅಲ್ಲಿಯ ಮಣ್ಣಿನ ಗುಣಲಕ್ಷಣ, ವಾಯುಗುಣ ಪರಿಸ್ಥಿತಿ, ಜೀವಿಗಳು ಬೇರೆಡೆ ಹೋಗಲು ಸಾಧ್ಯವಿಲ್ಲದ ದುರ್ಗಮ ಪ್ರದೇಶ ಮುಂತಾದವುಗಳಿಂದ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತಗೊಂಡು ಬಿಡುತ್ತವೆ. ಇದರಿಂದ ಇವುಗಳಲ್ಲಿ ಸ್ಥಳೀಯತೆ ಉಂಟಾಗುತ್ತದೆ. ಇಂತಹ ಜೀವಿಗಳೇ ಸ್ಥಳೀಯ ಸ್ಥಿತಿಯಲ್ಲಿನ ಜೀವಿಗಳು. ಪ್ರಶ್ನೆ 6. ಜಲ ಮಾಲಿನ್ಯ ಎಂದರೇನು? ಜಲ ಮಾಲಿನ್ಯ ನೀರಿನ ಭೌತಿಕ ಸ್ವರೂಪ, ರಾಸಾಯನಿಕ ಮತ್ತು ಜೈವಿಕ ಲಕ್ಷಣಗಳಲ್ಲಿ ಹಲವಾರು ಕಾರಣಗಳಿಂದ ಬದಲಾವಣೆಯಾಗುವುದು. ಈ ಬದಲಾವಣೆಯು ಮಾನವ ಮತ್ತು ಇತರ ಜೈವಿಕ ಸಮೂಹಗಳ ಮೇಲೆ ದುಷ್ಪರಿಣಾಮ ಬೀರುವುದಕ್ಕೆ ಜಲ ಮಾಲಿನ್ಯ ಎಂದು ಕರೆಯುವರು. ಅಲ್ಲದೆ ಮಾನವನ ಉಪಯೋಗಕ್ಕೆ, ಅದರಲ್ಲೂ ವಿಶೇಷವಾಗಿ ಕುಡಿಯುವುದಕ್ಕೆ ಯೋಗ್ಯವಾಗಿರದ ನೀರನ್ನು ಕಲುಷಿತ ಅಥವಾ ಮಲಿನಗೊಂಡ ನೀರು ಎಂದು ಪರಿಗಣಿಸಲಾಗುತ್ತದೆ. ಇದೇ ಜಲ ಮಾಲಿನ್ಯವಾಗಿದೆ. ಕೊನೆಯ ಪ್ರಶ್ನೆ 7. ಘನ ತ್ಯಾಜ್ಯಗಳೆಂದರೇನು? ಘನ ತ್ಯಾಜ್ಯಗಳು ಯಾವುದೇ ಘನರೂಪದ ಪದಾರ್ಥ ಅಥವಾ ವಸ್ತುಗಳನ್ನು ತ್ವರಿತವಾಗಿ ಅಥವಾ ನಿಧಾನವಾಗಿ ಬಳಕೆ ಮಾಡಿದ ನಂತರ ಅದು ನಿರುಪಯುಕ್ತ ಪದಾರ್ಥಗಳೆಂದು ವಿಸರ್ಜಿಸುತ್ತೇವೆ ಅಥವಾ ಎಸೆಯುತ್ತೇವೆ. ಅಂಥ ಪದಾರ್ಥಗಳಿಗೆ ಘನತ್ಯಾಜ್ಯಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಕಾಗದ, ಹರಕು ಚಿಂದಿ, ಬೀದಿ ಕಸ, ಪ್ಲಾಸ್ಟಿಕ್, ಒಡೆದ ಗಾಜು, ಹಳೆ ವಾಹನದ ತುಣುಕುಗಳು, ವೈದ್ಯಕೀಯ ರಂಗದ ಸೂಜಿಗಳು, ಸಿರಿಂಜ್, ಬ್ಯಾಂಡೇಜ್ ಬಟ್ಟೆ ಇನ್ನೂ ಮುಂತಾದವು ಘನತ್ಯಾಜ್ಯಗಳಾಗಿವೆ.